ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಸಾಟರ್ಡೆ, ಸೊ ನಾನು ಲೇಟಾಗಿ ಎದ್ದೇನೆ. ಈಗ 10 o'clock ಆಯಿತು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು, ಫಸ್ಟ್ ಫ್ರೆಶ್ ಅಪ್ ಆಗಬೇಕು. ಅದಕ್ಕಿಂತ ಮೊದಲು ಈ ಕರ್ಟನ್ಸ್ ಇದೆಯಲ್ಲ ಅದನ್ನು ಟೈ ಮಾಡಿಬಿಟ್ಟು ಬೆಡ್ಡಿಂಗ್ ಮಾಡುವ. ನನಗೆ ಯಾವಾಗಲೂ ಎದ್ದ ತಕ್ಷಣ ಈ ಸ್ಕ್ರೀನನ್ನು ಜಸ್ಟ್ ಟೈ ಮಾಡಿಬಿಟ್ಟು ಈ ಪ್ಲ್ಯಾಂಟ್ಸ್, ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ಮತ್ತು ಜಸ್ಟ್ ವಿಂಡೋವನ್ನು ಓಪನ್ ಮಾಡಿ ಹೊರಗಡೆಯದ್ದು ಒಳ್ಳೆ ಫ್ರೆಶ್ ಗಾಳಿ ಬಂದರೆ ನನಗೆ ತುಂಬ ಖುಷಿ ಆಗ್ತದೆ ಮನಸ್ಸಿಗೆ. ಆನಂತರ ಈ ಬೆಡ್ಶೀಟನ್ನೆಲ್ಲ ಸೆಟ್ ಮಾಡಬೇಕು, ಆಗ ನನಗೆ ಮನಸ್ಸಿಗೆ ಏನೋ ಸಮಾಧಾನ. ಇಲ್ಲಿ ನಾನು ಮಾಮಾ ಅರ್ಥ್ನವರ ಫೇಸ್ ವಾಶನ್ನು ಯಾವಾಗಲೂ ಯೂಸ್ ಮಾಡ್ತೇನೆ. ಅದು ಆಯಿಲಿ ಸ್ಕಿನ್ ಏನಾದರೂ ಇದ್ದರೆ ಈ ಫೇಸ್ ವಾಶನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದಾಗ್ತದೆ. ಫ್ರೆಂಡ್ಸ್, ಫ್ರೆಶನ್ ಅಪ್ ಆಗಿ ಆಯಿತು, ಬ್ರಷ್ ಎಲ್ಲ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಎಂತ ಮಾಡೋದು, ಫಸ್ಟ್ ನೀರು ಕುಡಿಬೇಕು, ಆನಂತರ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ನೋಡುವ. ನಾನೀಗ ಕಿಚನಿಗೆ ಬಂದು ನೀರು ಕುಡಿದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಲಿಕ್ಕಂತ ಬಂದೆ. ನನಗೆ ಕಿಚನ್ ಹೀಗೆ ಸೆಟ್ಟಾಗಿ ಕ್ಲೀನ್ ಆಗಿದ್ದರೆ ತುಂಬಾ ಖುಷಿ ಆಗ್ತದೆ. ತುಂಬ ಮೆಸ್ಸಿ ಆಗಿದ್ದರೆ ಬೆಳಗ್ಗೆನ ನೋಡುವಾಗ ಇರಿಟೇಟ್ ಆಗ್ತದೆ, ಏನು ಕೆಲಸ ಮಾಡೋದು ಬೇಡ ಅಂತ ಆಗ್ತದೆ. ನಾನು ನೀರು ಕುಡಿತೇನೆ, ಈಗ ನೀರು ಫಿಲ್ ಮಾಡುವ. ನಿನ್ನೆ ನೆನಪೇನು ನೀರು ಫಿಲ್ ಮಾಡಲಿಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ನಾವು 1 ಗ್ಲಾಸ್ ನೀರನ್ನು ಕುಡಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಆನಂತರ ನೀವು ಟೀ ಅಥವಾ ಏನಾದರೂ ಜ್ಯೂಸ್ ಕುಡಿಲಿಕ್ಕೆ ಇದ್ದರೆ ಕುಡಿಬೋದು, ಆದರೆ ಫಸ್ಟ್ ನೀರನ್ನು ಕುಡಿಯಿರಿ, ತುಂಬಾ ಒಳ್ಳೆಯದು. ಈ ಕಾನ್ಸ್ಟಿಪೇಷನ್ನು ಮತ್ತು ನಿಮ್ಮ ಸ್ಟಮಕ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಾನು ರಾತ್ರಿ ಇದು ನೋಡಿ ವಾಲ್ನಟ್ ಮತ್ತು 5-6 ಆಲ್ಮಂಡ್ಸ್ ಇದನ್ನು ಓವರ್ ನೈಟ್ ಸೋಕ್ ಮಾಡಿಡ್ತೇನೆ. ಈಗ ಪೀಲ್ ಆಫ್ ಮಾಡಿ ಇದನ್ನು ತಿನ್ನೋದು ಬ್ರೇಕ್ಫಾಸ್ಟಿಗೆ. ನಾನೀಗ ಆಲ್ಮಂಡ್ಸ್ ಸ್ಕಿನ್ನನ್ನು ಪೀಲ್ ಮಾಡ್ತಾ ಇದ್ದೇನೆ. ಇದು ಪೀಲ್ ಮಾಡೋದು ಅಂತ ಹೇಳಿದರೆ ದೊಡ್ಡ ಹೆಡ್ಏಕ್ ನನಗೆ, ಆದರೆ ಮಾಡಲೇಬೇಕಲ್ಲ. ಅದು ವಿದ್ ಸ್ಕಿನ್ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಸೊ ಆಲ್ಮಂಡ್ಸ್ ಓವರ್ ನೈಟ್ ಸೋಕ್ ಮಾಡಿಬಿಟ್ಟು ಬೆಳಗ್ಗೆ ಅದನ್ನು ಪೀಲ್ ಆಫ್ ಮಾಡಿಬಿಟ್ಟು ಅದನ್ನು ನಾನು ತಿಂತೇನೆ ಬ್ರೇಕ್ಫಾಸ್ಟಿಗೆ. ಇದು ಎವ್ರಿ ಡೇ ನಾನು ವಿದೌಟ್ ಫೇಲ್ ಮಾಡ್ತೇನೆ. ಮತ್ತು ಅದರ ಜೊತೆ 1 ಅಥವಾ 2 ವಾಲ್ನಟ್, ಅದು ತುಂಬ ಅಂದರೆ ಒಂಥರ ಕೈ ಟೈಪ್ ಇರ್ತದೆ, ಅದು ಚೆನ್ನಾಗಿರಲ್ಲ ತಿನ್ನಲಿಕ್ಕೆ, ಆದರೆ ಅದು ತುಂಬ ಒಳ್ಳೆಯದು ಎಲ್ಲರಿಗೂ ಕೂಡ. ಅಂದರೆ ಬ್ರೈನಿಗೆ, ಹಾರ್ಟಿಗೆ, ಹಾಗೆ ಆ ಡ್ರೈ ಫ್ರೂಟ್ ತುಂಬ ಒಳ್ಳೆಯದು.
ನನಗೆ ಟೀ ಸ್ವಲ್ಪ ಅದು ಕುಡಿಯೋದಿದ್ರೆ ಆಗೋದೇ ಇಲ್ಲ, ನನಗೆ ಫುಲ್ ಡೇ ಹೆಡ್ಡೇಕ್ ಇರ್ತದೆ. ಸೊ ಟೀ ಕುಡಿಲೇಬೇಕು. ಟೀ ನಿಮಗೆಲ್ಲರಿಗೆ ಟೀ ಇಷ್ಟನಾ ಅಥವಾ ಕಾಫಿ ಇಷ್ಟನಾ ಬೆಳಗ್ಗೆ ಕುಡಿಲಿಕ್ಕೆ ಅಂತ ಕಮೆಂಟ್ ಮಾಡಿಬಿಟ್ಟು ಹೇಳಿ. ನನಗೆ ಟೀ ಅಂದರೆ ತುಂಬ ಇಷ್ಟ. ಇಷ್ಟ ಅಂತ ಹೇಳೋದಕ್ಕಿಂತ ಹೆಚ್ಚು ನನಗೇನಂತ ಗೊತ್ತಿಲ್ಲ, ಟೀ ಕುಡಿಯೋದಿದ್ರೆ ಹೆಡ್ಡೇಕ್ ಇರ್ತದೆ. ಸೊ ಫುಲ್ ಡೇ ಅದು ಏನು ಮಾಡಿದರೂ ಹೋಗಲ್ಲ. ಹಾಗೆ ನಾನು ಸ್ವಲ್ಪ ಆದರೂ ಟೀ ಕುಡಿತೇನೆ. ಫ್ರೆಂಡ್ಸ್, ಟೀ ಕಾಫಿ ಕುಡಿಯೋದು ಅಷ್ಟೇನು ಒಳ್ಳೆ ಅಭ್ಯಾಸ ಅಲ್ಲ. ಅದರಲ್ಲಿ ಕ್ಯಾಫಿನ ಕಂಟೆಂಟ್ ಜಾಸ್ತಿ ಇರ್ತದೆ. ಆದರೆ ಡೈಲಿ 1 ಕಪ್ ಕುಡಿದ್ರೆ ಏನಷ್ಟು ಪ್ರಾಬ್ಲಮ್ ಆಗಲ್ಲ. ಅದಕ್ಕಿಂತ ಜಾಸ್ತಿ ಕುಡಿಯೋದು ಅಷ್ಟೇನು ಒಳ್ಳೆಯದಲ್ಲ. ಹಾಗೆಯೇ ನಾನು ಬ್ರೇಕ್ಫಾಸ್ಟ್ಗೆ ಏನು ತಿನ್ನೋದಂತ ಯೋಚನೆ ಮಾಡುವಾಗ ಅಲ್ಲಿ ಬ್ರೌನ್ ಬ್ರೆಡ್ ತಂದದಿತ್ತು ನಿನ್ನೆ. ನಾನು ವೈಟ್ ಬ್ರೆಡ್ ಅಷ್ಟು ಯೂಸ್ ಮಾಡಲ್ಲ, ಅದರಲ್ಲಿ ಮೈದಾ ಜಾಸ್ತಿ ಇರ್ತದೆ. ಸೊ ಇದು ಬ್ರೌನ್ ಬ್ರೆಡ್ ಆದರೆ ಅಟ್ಲೀಸ್ಟ್ ವೈಟ್ ಬ್ರೆಡಿಗೆ ಕಂಪೇರ್ ಮಾಡಿದರೆ ಓಕೆ ಅಂತ ಅನಿಸುತ್ತೆ. ಸೊ ಎಗ್ ಕೂಡ ಇತ್ತು ಫ್ರಿಜ್ಜಲ್ಲಿ, ಒಂದು ಬ್ರೆಡ್ ಮತ್ತು ಆಮ್ಲೆಟ್ ಮಾಡಿ ತಿನ್ನುವ ಅಂತ. ನಾನೀಗ ಟೀ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಟೀಗೆ ವೈಟ್ ಶುಗರನ್ನು ಅವಾಯ್ಡ್ ಮಾಡ್ತೇನೆ, ಯಾಕಂದರೆ ಅದು ರಿಫೈನ್ಡ್ ಶುಗರ್ ಅಲ್ಲ. ನಾನು ಬ್ರೌನ್ ಶುಗರನ್ನು ಜಾಸ್ತಿಯಾಗಿ ಯೂಸ್ ಮಾಡೋದು. ಬ್ರೌನ್ ಶುಗರ್ ಕೂಡ ಅಷ್ಟೇನು ಒಳ್ಳೆಯದಂತ ನಾನು ಹೇಳಲ್ಲ, ಆದರೆ ವೈಟ್ ಶುಗರ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದು. ಸೊ ನಾನು ಇದನ್ನು ಯೂಸ್ ಮಾಡೋದು, ಬ್ರೌನ್ ಶುಗರನ್ನು. ಸೊ ಇಲ್ಲಿ ಬ್ರೆಡ್ ಆಮ್ಲೆಟ್ ಮಾಡುವಂಥ ಪ್ಯಾನನ್ನು ಇಟ್ಟಿದ್ದೇನೆ. ಇದೇನಂತ ಹೇಳಿದರೆ ಗೀ ಮನೆಯಲ್ಲೇ ಮಾಡಿದ್ದು. ಸೊ ಇದು ನನ್ನ ಅಮ್ಮ ಗೀ ಮಾಡಿಬಿಟ್ಟು ತಂದಿದ್ರು ಲಾಸ್ಟ್ ಟೈಮ್ ಬರುವಾಗ. ಸೊ ಅದನ್ನೇ ನಾನು ಬ್ರೆಡ್ಡಿಗೆ ಹಾಕಿ ಈಗ ಫ್ರೈ ಮಾಡ್ತೇನೆ ಬ್ರೆಡ್ಡನ್ನು. ಆನಂತರ ಒಂದು ಎಗ್ ತೆಕ್ಕೊಂಡು ಜಸ್ಟ್ ಆಮ್ಲೆಟ್ ಮಾಡಿ, ಬ್ರೆಡ್ ಆಮ್ಲೆಟ್ ಮಾಡಿ ಇವತ್ತಿನ ಬ್ರೇಕ್ಫಾಸ್ಟ್ ಆಯಿತು. ಸೊ ಏನಷ್ಟು ಕಿರಿಕಿರಿ ಇಲ್ಲ, ಈಸಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೇನೆ. ಸೊ ಫ್ರೆಂಡ್ಸ್, ಇಲ್ಲಿ ನನ್ನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು, ಟೀ ಕೂಡ ರೆಡಿ ಆಯಿತು. ಸೊ ಜಸ್ಟ್ ನಾನು ಇಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ಬ್ರೆಡ್ ಆಮ್ಲೆಟ್ ಮತ್ತು ಡ್ರೈ ಫ್ರೂಟ್ಸ್, ಆಲ್ಮಂಡ್ಸ್ ಮತ್ತು ವಾಲ್ನಟ್ ಮತ್ತು ಟೀ, ಬಿಸಿ ಬಿಸಿ ಟೀ. ಇನ್ನು ನಾನು ನನ್ನ ಬ್ರೇಕ್ಫಾಸ್ಟನ್ನು ಎಂಜಾಯ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಹಾಗೆಯೇ ಪ್ಲೀಸ್ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ತುಂಬ ಥ್ಯಾಂಕ್ಸ್.
ಹಾಗೆ ನಾನು ಎಲ್ಲರಿಗೆ ಹ್ಯಾಪಿ ಸ್ಯಾಟರ್ಡೆ ಅಂತ ವಿಶ್ ಮಾಡ್ತೇನೆ. ನಿಮ್ಮ ಇವತ್ತಿನ ದಿನ ಖುಷಿಯಿಂದ ತುಂಬಿರಲಿ ಅಂತ ವಿಶ್ ಮಾಡ್ತೇನೆ. ಬಾಯ್, ಟೇಕ್ ಕೇರ್.